ತಾಲೂಕಿನ ಮಂಡೂರು ಸಾರ್ವಜನಿಕ ಪ್ರೌಢಶಾಲೆಯಲ್ಲಿ 35 ವರ್ಷಗಳ ಕಾಲ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಶಾಲೆಯ ಅಭ್ಯುದಯಕ್ಕೆ ಶ್ರಮಿಸಿ ಗ್ರಾಮೀಣ ಭಾಗದ ಸಾವಿರಾರು ವಿದ್ಯಾರ್ಥಿಗಳ ಬದುಕಿನ ಬೆಳಕಾಗಿ ಇದೀಗ ವಯೋನಿವೃತ್ತಿ ಹೊಂದಿದ ಶಾಲೆಯ ಮುಖ್ಯ ಶಿಕ್ಷಕರಾದ ಕೆಎನ್ ಶಿವಕುಮಾರ್ ಅವರಿಗೆ ಅದ್ದೂರಿ ಬೀಳ್ಕೊಡುಗೆ ನೀಡುವ ಸಮಾರಂಭವೊಂದು ಮಳವಳ್ಳಿ ತಾಲೂಕಿನ ಬಂಡೂರು ಗ್ರಾಮದಲ್ಲಿ ಭಾನುವಾರ ಏರ್ಪಡಿಸಿತ್ತು. ಹಳೆ ವಿದ್ಯಾರ್ಥಿ ಬಳಗ ಆಯೋಜಿಸಿದ್ದ ಬೃಹತ್ ಸಮಾರಂಭದಲ್ಲಿ ಶಾಲೆಯ ಗಣಿತ ಶಿಕ್ಷಕರಾಗಿ ನಂತರದಲ್ಲಿ ಮುಖ್ಯೋಪಾಧ್ಯಾಯರಾಗಿ ಗುಡಿಸಿಲಿನಲ್ಲಿ ಆರಂಭವಾದ ಶಾಲೆಗೆ ಸುಸಜ್ಜಿತ ಕಟ್ಟಡ ನಿರ್ಮಿಸುವ ಮೂಲಕ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದೆ. ಅಲ್ಲದೆ ಈ ಭಾಗದ ಸಾವಿರಾರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಿ ಅವರ ಭವ್ಯ ಭವಿಷ್ಯಕ್ಕೆ ತಳಪಾಯ ಹಾಕಿದ ಕೆಎನ್ ಶಿವಕುಮಾರ್ ಹಾಗೂ ಶ್ರೀಮತಿ ಅವರಿಗೆ ನೆರೆದಿದ್ದ ಸಹಸ್ರಾರು ಮಂದಿ ಹಳೆ ವಿದ್ಯಾರ್ಥಿಗಳ ಬಳಗ ಅದ್ದೂರಿ ಸನ್ಮಾನದ ಮೂಲಕ ಬೀಳ್ಕೊಡುಗೆ ನೀಡಿದರು. ಮೊದಲಿಗೆ ಅಲಂಕೃತ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮೂಲಕ ಶಿವಕುಮಾರ್ ದಂಪತಿಗಳನ್ನು ವೇದಿಕೆಗೆ ಕರೆತರಲಾಯಿತು. ನಂತರ ಆರಂಭವಾದ ವೇದಿಕೆ ಸಮಾರಂಭವು ರಾಮ್ ಮನೋಹರ್ ಲೋಹಿಯಾ ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಆದ ಬಿಎಸ್ ಶಿವಣ್ಣ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಈ ಶಾಲೆಯಲ್ಲಿ ಶಿಕ್ಷಣ ಪಡೆದ ಸಾವಿರಾರು ವಿದ್ಯಾರ್ಥಿಗಳು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲಿ ಸಹ ಉನ್ನತ ಹುದ್ದೆಗಳನ್ನು ಅಲಂಕರಿಸಿರುವುದು ಮುಖ್ಯ ಶಿಕ್ಷಕರಾದ ಶಿವಕುಮಾರ್ ಸೇರಿದಂತೆ ಹಲವರು ಶಿಕ್ಷಕರು ಪರಿಶ್ರಮಕ್ಕೆ ಸಂದ ಗೌರವವಾಗಿದೆ ಎಂದರು. ಈ ಶಾಲೆಯ ಅಭಿವೃದ್ಧಿಗೆ ಹಲವಾರು ಮಹನೀಯರು ತಮ್ಮ ಕೊಡುಗೆ ನೀಡಿದ್ದು, ಹುಟ್ಟಿದ ಗ್ರಾಮ, ಓದಿ ಬೆಳೆದ ಶಾಲೆಯ ಅಭಿವೃದ್ಧಿಗೆ ಪ್ರತಿಯೊಬ್ಬರು ತಮ್ಮ ಕೈಲಾದ ಕೊಡುಗೆ ನೀಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ಅವರು, ಅತ್ಯಂತ ಕಡಿಮೆ ಸಂಬಳದಿಂದ ತಮ್ಮ ಶಿಕ್ಷಕ ವೃತ್ತಿ ಆರಂಭಿಸಿ ನಿಸ್ವಾರ್ಥ ಸೇವೆ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣ ಜೊತೆಗೆ ಶಿಸ್ತು ಸಂಸ್ಕಾರ ನೀಡಿ ಅವರ ಉತ್ತಮ ಭವಿಷ್ಯಕ್ಕೆ ಅಡಿಪಾಯ ಹಾಕಿಕೊಟ್ಟ ಶಿವಕುಮಾರ್ ಅವರ ಕಾರ್ಯಕ್ಷಮತೆಗೆ ಇಲ್ಲಿ ನೆರೆದಿರುವ ಸಾವಿರಾರು ಹಳೆ ವಿದ್ಯಾರ್ಥಿಗಳ ಸಮೂಹವೇ ಸಾಕ್ಷಿ ಎಂದು ಪ್ರಶಂಸಿಸಿದರು. ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಹಾಸ್ಯ ನಟ ಗಿಲ್ಲಿ ನಟ ಅವರು, ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ನಮ್ಮ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದ ಫಲವಾಗಿ ಕಲಾವಿದನಾಗಿ ಬೆಳೆಯಲು ಸಾಧ್ಯವಾಯಿತು ಎಂದು ಸ್ಮರಿಸಿದರು. ಸಮಾರಂಭದಲ್ಲಿ ನೆರೆದಿದ್ದ ಸಾವಿರಾರು ಹಳೆ ವಿದ್ಯಾರ್ಥಿಗಳು ಮೊದಲಿಗೆ ತಮ್ಮ ನೆಚ್ಚಿನ ಗುರುಗಳಿಗೆ ಪಾದಪೂಜೆ ಮೂಲಕ ಗೌರವ ನಮನ ಸಲ್ಲಿಸಿದ್ದರಲ್ಲದೆ ಭಾರೀ ಹಾರ ತುರಾಯಿಗಳ ಜೊತೆಗೆ ಕೈಗೆ ಬೆಳ್ಳಿ ಖಡ್ಗ, ಕತ್ತಿಗೆ ಚಿನ್ನದ ಸರ ತುಡಿಸಿ ಅದ್ದೂರಿ ಬೀಳ್ಕೊಡುಗೆ ನೀಡಿದರು. ವಿದ್ಯಾಭ್ಯಾಸವನ್ನು ಮುಗಿಸಿ ಬಿಡಿಯನ್ನು ಮುಗಿಸಿದ ನಂತರ ನಾನು ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಂತೆ ನನ್ನ ಪ್ರವೇಶ ಈ ಬಂಡೂರಿನ ಶಾಲೆ 1991ನೇ ಇಸವಿನಲ್ಲಿ ಜೂನ್ 18ನೇ ತಾರೀಕು ನನಗೆ ಸಾರ್ವಜನಿಕ ಪ್ರೌಢಶಾಲೆಯಲ್ಲಿ ನನ್ನ ವೃತ್ತಿ ಆರಂಭ ಆಯಿತು. ಆ ವೃತ್ತಿ ಆರಂಭ ಆಗಬೇಕಾದ್ರೆ ನನ್ನನ್ನು ಇಲ್ಲಿಗೆ ಪರಿಚಯಿಸಿದಂಥ ಒಬ್ಬ ವ್ಯಕ್ತಿಯನ್ನು ನಾನು ನೆನಪಿಸ್ಕೊಳ್ಬೇಕು. ಅದು ಇನ್ಯಾರು ಅಲ್ಲ, ನಮ್ಮ ಊರಿನಿಂದ ಈ ಒಂದು ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಬರ್ತಿದ್ದಂತಹ ಒಬ್ಬ ಶಿಕ್ಷಕರಾದಂತಹ ಶ್ರೀ ಪರಶಿವಮೂರ್ತಿಯವರು ಇಲ್ಲಿಗೆ ನನ್ನ ಪರಿಚಯಿಸಿದವರು. ಅವರು ನನ್ನ ಇಲ್ಲಿಗೆ ಪರಿಚಯಿಸಿದ್ರು. ಅಲ್ಲಿಂದ ನನ್ನ ಒಂದು ಪ್ರಾರಂಭ ಆಯಿತು, ನನ್ನ ಶಿಕ್ಷಕ ವೃತ್ತಿ ಪ್ರಾರಂಭ ಆಯಿತು. ಈ ಶಿಕ್ಷಕ ವೃತ್ತಿಗೆ ಬಂದ ನಂತರ ಇಲ್ಲಿ ಇದ್ದಂತಹ ಆಗಿನ ಮುಖಂಡರುಗಳು, ಹಿರಿಯರುಗಳು ಮತ್ತೆ ಈ ಯಾತಕ ಈ ಒಂದು ಊರಿನಲ್ಲಿ ಶಾಲೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ, ಆಗಿನ 91ನೇ ಇಸವಿನಲ್ಲಿ ಈ ವಿದ್ಯಾಭ್ಯಾಸವನ್ನ ಪ್ರಾಥಮಿಕ ಪಾಠಶಾಲೆ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಹೆಣ್ಣು ಮಕ್ಕಳಿಗೆ ಮುಂದಿನ ತರಗತಿಗೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಅವರು ಅದೇ ಕೊನೆ ಹೋಗ್ತಿತ್ತು. ಅವಾಗ ಊರಿನ ಮುಖಂಡರುಗಳೆಲ್ಲರೂ ಸೇರ್ಕೊಂಡು ಒಂದು ಚರ್ಚೆಯನ್ನ ಮಾಡಿ ನಂತರ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲಿ ಒಂದು ಪ್ರೌಢಶಾಲೆಯನ್ನ ಸೇರಿದ್ರೆ ಎಲ್ಲ ಮಕ್ಕಳುಗಳಿಗೆ ಮುಂದಿನ ವಿದ್ಯಾಭ್ಯಾಸವನ್ನ ಮುಗಿಸ್ತಾರೆ ಅಥವಾ ಮುಂದಿನ ವಿದ್ಯಾಭ್ಯಾಸವನ್ನ ಅವ್ರು ಮಾಡ್ತಾರೆ ಅನ್ನುವಂಥ ಉದ್ದೇಶದಿಂದ ಅವಾಗ ತೆರೆದು ಅದು ಇಲ್ಲಿಯವರೆಗೂ ಸಹ ನಿಮ್ಮೆಲ್ಲರ ಸಹಕಾರ ಮತ್ತು ಸಹಾಯದಿಂದ ನಡ್ಕೊಂಡು ಬರ್ತಾ ಇದೆ. ನಾನು ಪ್ರಾರಂಭವಾದಾಗ ನನ್ನನ್ನು ಇಲ್ಲಿಗೆ ಆಯ್ಕೆ ಮಾಡಿ ಶಿಕ್ಷಕ ವೃತ್ತಿಗೆ ಸೇರಿಸಿದ್ರು. ಸಹ ಶಿಕ್ಷಕನಾಗಿ ಸೇರಿದಾಗಲೇ ನಾನು ಮುಖ್ಯ ಶಿಕ್ಷಕರಾಗಿಯೂ ಸಹ ಕಾರ್ಯನಿರ್ವಹಿಸಬೇಕು ಅನ್ನುವಂತಹ ರೀತಿಯಲ್ಲಿ ಹೇಳಿದ್ರು. ಈ ಒಂದು ಅವರು ಇಟ್ಟಿದ್ದಂತಹ ವಿಶ್ವಾಸ, ಅವರ ಮೇಲೆ ನನ್ನ ಮೇಲೆ ಇಟ್ಟಿದ್ದಂತಹ ವಿಶ್ವಾಸ
ನನ್ನನ್ನು ಇಲ್ಲಿವರೆಗೂ ಸಹ ನನ್ನನ್ನು ಉಳಿಸಿಕೊಂಡು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡುವ ರೀತಿಯಲ್ಲಿ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ಸುಮ್ಮನೆ ಕೊಡೋಕ್ಕಾಗೋದಿಲ್ಲ. ನಾನು ಸೇರಿದಾಗಲೂ ನಾನು ಮುಖ್ಯ ಶಿಕ್ಷಕ, ಮನೆಗೆ ಹೋಗ್ಬೇಕಾದ್ರೂ ಸಹ ನಾನು ಮುಖ್ಯ ಶಿಕ್ಷಕನಾಗಿ ಆಗ ಊರಿನಲ್ಲಿದ್ದಂತಹ ಶಾಲೆ ಒಂದೊಂದು ತರಗತಿ ಒಂದೊಂದು ಕಡೆ ನಡೀತಾ ಇತ್ತು. ಒಂದು ಸಂದರ್ಭದಲ್ಲಿ ಒಂದೊಂದು ತರಗತಿ, 8ನೇ ತರಗತಿ ಒಂದು ಕಡೆ, 9ನೇ ತರಗತಿ ಒಂದು ಕಡೆ, 10ನೇ ತರಗತಿ. ಪ್ರಾರಂಭದಲ್ಲಿ ಒಂದು 8ನೇ ತರಗತಿ ಮಾತ್ರ ಪ್ರಾರಂಭ 91ನೇ ಇಸ್ವಿನಲ್ಲಿ, 92ನೇ ಇಸ್ವಿನಲ್ಲಿ 9ನೇ ತರಗತಿ, 93ನೇ ಇಸ್ವಿನಲ್ಲಿ 10ನೇ ತರಗತಿ. ಮೊದಲನೇ ಒಂದು ಬ್ಯಾಚು 93, 94ನೇ ಬ್ಯಾಚು. ಹಾಗೆ ಆವಾಗ ಏನಾಗಿತ್ತು, ಆ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ತೆರೆದಂತ ಒಂದು ಶಾಲೆಯನ್ನ ಇದುವರೆಗೂ ಸಹ ನಮ್ಮ ವಿದ್ಯಾಸಂಸ್ಥೆ, ಸಾರ್ವಜನಿಕ ವಿದ್ಯಾಸಂಸ್ಥೆ ಏನ್ ಮಾಡಿದೆ ಅಂತಂದ್ರೆ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದೆ. ಅದನ್ನ ನೋಡ್ಕೊಳ್ಳೋದಕ್ಕೆ ನನಗೊಂದು ಚೂರು ಉಸ್ತುವಾರಿಯನ್ನು ಕೊಟ್ಟಿದ್ರು. ಅದನ್ನ ನಾನು ಮಾಡಿರುವಂತ ರೀತಿ ತಮ್ಮೆಲ್ಲರಿಗೂ ಹೇಗನ್ಸಿದೆ ಗೊತ್ತಿಲ್ಲ, ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಈ ಪ್ರಾಮಾಣಿಕವಾಗಿ ಮಾಡಿದಂತಹ ಒಂದು ನನ್ನ ಸೇವೆಯನ್ನು ಗುರುತಿಸಿ ಇವತ್ತು ನೀವೆಲ್ಲರೂ ಸಹ ನನ್ನ ನಿವೃತ್ತಿಯನ್ನ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಮಾಡೋದಕ್ಕೆ ನನಗೆ ಏಕೋ ಅರಗಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ ನನಗೆ. ಯಾಕೆಂದ್ರೆ ಇಷ್ಟು ವರ್ಷಗಳು 32 ಬ್ಯಾಚ್ಗಳ ಸ್ಟೂಡೆಂಟ್ಸ್ಗಳು ಸಹ ಗೊತ್ತಾಗ್ತಾ ಇದೆಯಾ, ಎಲ್ಲರೂ ಸಹ ಎಲ್ಲರೂ ಸೇರ್ಕೊಂಡು ಈ ಒಗ್ಗಟ್ಟಾದಂತ ಕೆಲಸಗಳನ್ನ ಮಾಡಿದ್ರಲ್ಲ, ಇದನ್ನ ನಾನು ಏನ್ ಹೇಳ್ಬೇಕು, ಇದಕ್ಕೆ ನಾನು ಹೇಳೋದಕ್ಕೆ ಪದಗಳೇ ಇಲ್ಲ. ಈ ಒಂದು ಶಾಲೆ ಪ್ರಾರಂಭವಾದ ನಂತರ ಈ ಒಂದು ಶಾಲೆಗೆ ಬೇಕಾದಂತ ಅನುಕೂಲತೆಗಳನ್ನ ನಮ್ಮ ವಿದ್ಯಾಸಂಸ್ಥೆಯ ಜೊತೆಗೆ ನಮ್ಮ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಏನ್ ಮಾಡಿದಾರಪ್ಪ ಅಂತಂದ್ರೆ ಸೇರ್ಕೊಂಡು ಅನುಕೂಲತೆಗಳನ್ನ ಮಾಡ್ಕೊಟ್ಟಿದ್ದಾರೆ. ಅದನ್ನ ನಾವು ನೆನಪಿಸ್ಕೊಳ್ಳಬೇಕು. ಇಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ನಿಮ್ಮ ಕಣ್ಣೆದುರುಗಡೆ ಕಾಣಿಸ್ತಾ ಇದೆ.